ಮತ್ತಿಷ್ಟು ಅತ್ತ ಅವನ ಶಿಷ್ಯನಲ್ಲಿ ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡಾನ. ಅವನಲ್ಲಿ ಇನ್ನ ಅತಿ ಕಾಮ ಬಯಕೆ ಇಟ್ಟುಕೊಂಡಾನ. ಮತ್ತು ಬುದ್ಧಿ ಅತಿ ನಿದ್ದೆ ಮಾಡ್ತಾನ. ಅತಿ ನಿದ್ದಿನೂ ಅದು ಅಜ್ಞಾನದ ಲಕ್ಷಣ. ಅತಿ ನಿದ್ದೆ ಮಾಡ್ತಾನ. ಮತ್ತು ಅವನು ಚಂಚಲ ಮನಸ್ಸುಳ್ಳವನಾಗ್ಯಾನ. ಅತಿ ಮೂರ್ಖ ಆಗ್ಯಾನ. ಮತ್ತು ಚಾಡಿ ಹೇಳ್ತಾನ. ಇಲ್ಲಿದು ಗುರುಗಳದ್ದು ಕೆಟ್ಟದ್ದನ್ನ ಮತ್ತೆ ಎಲ್ಲರ ಮುಂದೆ ಚಾಡಿ ಹೇಳ್ತಾನ. ಮತ್ತು ರತಿಗೆ ಅಂದ್ರ ಈ ಕಾಮನೆಗಳನ್ನ ತೀರ್ಸಲಿ ಅವ್ನಿಗೆ ಈಡೇರ್ಲಿಲ್ಲ ಅಂದ್ರ ಅತಿ ಕ್ರೂರಿ ಹಾಕನ. ಕ್ರೂರಿ ಅಂದ್ರ ಅವನಲ್ಲಿ ಸಿಟ್ಟು ಬಂದು ಏನಾದ್ರೂ ಒದರಾಡ್ತಾನ. ಇಂಥವ್ರು ಶಿಷ್ಯರು ಇರ್ತಾರ. ಅದಕ್ಕೆ ಇಂಥವ್ರ ಶಿಷ್ಯರಿದ್ರ ಇವ್ರನ್ನ ಬಿಡುವುದೇ ಉತ್ತಮ. ಇವ್ರಿಗೆ ನಾವು ಜ್ಞಾನವನ್ನು ಹೇಳ್ತೀನಿ ಅನ್ನೋದು ಒಂದಿಷ್ಟು ತಪ್ಪು ಅನ್ನುವಂಥದ್ದನ್ನ ಇಲ್ಲಿ ಕೂಡ ಒತ್ತಿ ಹೇಳ್ತಾರ. ಮತ್ತೆ ಇಲ್ಲಿ ಒಂದು ಪ್ರಶ್ನೆ ಹುಡ್ತದ. ಏನ್ರಿ ನೀವು ಭಗವದ್ಗೀತಾದಾಗ ಏನ್ ಹೇಳ್ಕೊತ ಬಂದ್ರಿ? ಎಂತ ಪಾಪಿ ಇದ್ರು, ಎಂತ ಅಜ್ಞಾನಿ ಇದ್ರು ಕೂಡ ಅವ್ನ ಜ್ಞಾನವನ್ನೇ ಹೇಳ್ತಾನ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳಿರಿ. ಮತ್ತೆ ಇಂಥವ್ರನ್ನ ತ್ಯಾಗ ಮಾಡ್ಬೇಕು, ಇಂಥವ್ರನ್ನ ಹಚ್ಕೋಬಾರ್ದು ಅಂತ ನೀವು ಹೇಳ್ತೀರಿ. ಮತ್ತೆ ಇದಕ್ಕೆ ವಿರೋಧ ಆಗ್ತಲ್ಲ ಅಂತಂದಾಗ ಅಲ್ಲಿ ಎಂತ ಪಾಪಿ ಕ್ರೂರಿನೇ ಇದ್ರು ಕೂಡ ಸದ್ಗುರುನಾಥಿಗೆ ಶರಣಾಗತನಾಗಿ, ಗುರುದೇವ ನಂದು ಇಂಥ ಪಾಪವನ್ನ ನಾ ಮಾಡೀನಿ, ನನ್ನ ಪಾಪವನ್ನು ನೀನು ಮಾಪು ಮಾಡು, ಕ್ಷಮಾ ಮಾಡು, ನನ್ನನ್ನು ಉದ್ಧಾರ ಮಾಡು ಅಂತ ಭಾವವನ್ನು ಇಟ್ಟುಕೊಂಡವನಿಗೆ ಮಾತ್ರ ಗುರು ಏನ್ ಮಾಡ್ತಾನಂದ್ರ ಅಂತವ್ರಿಗೆ ಜ್ಞಾನವನ್ನ ಬೋಧಿಸ್ತಾನ. ಪಾಪಿಗೂ ಕೆಟ್ಟ ಮನುಷ್ಯಗೂ ಬೋಧಿಸ್ತಾನ. ಆದ್ರೆ ಇವ ಕೆಟ್ಟ ಅಹಂಕಾರಿಗೆ, ಇಂಥ ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡವ್ರಿಗೆ ಇಂಥವ್ರನ್ನ ಬಿಡುವುದೇ ಉತ್ತಮ ಅನ್ನುವಂಥದ್ದನ್ನ ನಾವು ಈ ಸಹಜಿಕ ಲೋಕದಾಗ ನೋಡ್ತೇವೆ. ಒಬ್ಬೊಬ್ರು ಏನೋ ಒಂದು ರಾಜಕೀಯ ಅಹಂಕಾರದೊಳಗ, ಒಂದು ಗಳಿಸಿದ ಅಹಂಕಾರದೊಳಗ, ಒಂದು ಜನಬೆಂಬದ ಅಹಂಕಾರದೊಳಗ ಯಾರ್ಯಾರಿಗೂ ಏನೇನೋ ಮಾತಾಡ್ತಾರ. ಏನೇನೋ ಮಾತಾಡಿ ಅವರು ನರಕಕ್ಕೆ ಹೋಗಿ ಅಂದ್ರೇನೋ ಇಲ್ಲೇ ಅವ್ರ ವಂಶ ನಾಶವಾಗಿ ಮತ್ತು ಅವ್ರು ಇಲ್ಲೇ ಪಾಪವನ್ನು ಒದ್ದಾಸಿ ಕೊನೆಗೆ ಇಲ್ಲೇ ಎಷ್ಟೋ ಹೀನ ಸ್ಥಿತಿಯಿಂದ ಇವ್ರಿಗೆಲ್ಲ ದಂಭ ಅಹಂಕಾರವನ್ನು ಬೋಧಿಸ್ತಾರ. ಚಾಡಿ ಮೂಡಿಗಳನ್ನ ಮಾಡಕ್ ಕಲಿಸ್ತಾರ. ಅವ್ರಿಗೆ ಏನೇನೋ ಮಾಡಿ ಅವ್ರನ್ನ ನರಕಕ್ಕೆ ಕಳಿಸ್ತಾರ ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊಂಡು ಬಂದೇವಿ. ಇಂಥವ್ರು ಮಾತ್ರ ಇಂಥ ಆತ್ಮಜ್ಞಾನ ಸ್ವರೂಪ ಜ್ಞಾನ ತಿಳಿತದನೋ ಬರ್ತಾರನೋ, ಇವ್ರು ಬಂದ್ರು ಕೂಡ ಇವ್ರಿಗೆ ನಿಂದಿರ್ತದನೋ ಅಂದ್ರೆ ನಿಂದಿರುವುದಿಲ್ಲ. ಮತ್ತು ಅವ್ರು ತಮ್ಮ ಕಾರ್ಯವನ್ನು ಮಾಡಕ ಹೋಗ್ತಾರ ಅನ್ನುವಂಥದ್ದನ್ನ ಇಲ್ಲಿಷ್ಟು ಉಪದ್ರವ ಕೊಟ್ಟು ಸತ್ಸಂಗದೊಳಗೂ ಕೂಡ ಬಂದಿರ್ತಾರ. ಬಂದು ಕುಡಿದು ಏನ್ರ ಮಾತಾಡಿ ಅಲ್ಲಾರ್ದ ಶಬ್ದಗಳನ್ನ ಅಂದು ಮತ್ತಿಷ್ಟು ಏನ್ ಮಾಡ್ತಾರಂದ್ರ ಕಲ್ಲಿಸಿ ಅದು ಕಾರ್ಯಗಳನ್ನ ನಡಿಲಾರಂಗೂ ಮಾಡಿ ಹೋಗುವಂತ ಅನೇಕ ಕಾರ್ಯಗಳೊಳಗೆ ನೋಡಿ ಇಂಥ ದುಷ್ಟರು ಇರ್ತಾರ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಇಲ್ಲಿ ಮತ್ತು ದುರ್ಗುಣಗಳಿಂದ ಕೂಡಿದ ಶಿಷ್ಯ ಇನ್ನ ಹೆಂಗಿರ್ತಾನ, ದುರ್ಗುಣಗಳು ಹೆಂಗಿರ್ತಾವನು ಶಿಷ್ಯಂದು ಇನ್ನು 4ನೇ ನುಡಿ ಒಳಗೆ ಹೇಳ್ತಾರ. ಇಲ್ಲಿ ಗುರು ದೋಷಕನು, ಗುರುನ ನಿಂದ ಮಾಡುವನು, ಗುರು ದೋಷಕನು, ಪುರುಷ ಪಾರ್ಥವಿಲ್ಲದವನು ಅಂದ್ರೆ ಪುರುಷಾರ್ಥ ಅಂದ್ರೆ ಮೋಕ್ಷದ ಇಚ್ಛೆ ಇಲ್ಲದವನು, ಪುರುಷ ಅರ್ಥವಿಲ್ಲದ ನುರಲೋಭಿ, ದುರುಳನು, ಧೂರ್ತನು, ನಿರಸನು, ನಿಷ್ಠುರ, ಅಲಾಪನು, ಚೋರನು, ವರಶಿಷ್ಯ ನೆನೆಸಲ ಅರಿಯನೆಂದು ಇಂಥವ್ರೆಲ್ಲ ಒಳ್ಳೆ ಯೋಗ್ಯವರ ಶಿಷ್ಯರಾಗ್ತಾರನು ಅಂದ್ರ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇಂಥ ಗುಣಗಳಿದ್ದು ಅಂದ್ರ ಇವ್ರು ಏನ್ರ ಯೋಗ್ಯ ಆಕಾರ ಅಂದ್ರ ಆಗುವುದಿಲ್ಲ. ಇವ್ ಮೊದಲು ಗುಣಗಳನ್ನ ಇಂಥ ಎಲ್ಲಾ ಹೀನ ಕೃತ್ಯಗಳನ್ನ ಬಿಟ್ರ ಇವ್ರಿಗೆ ಮುಂದೆ ಏನಾಗ್ತದಂದ್ರ ಗುರುವಿನ ದರ್ಶನ ಆಗ್ತದ. ಇಂಥವ್ರಿಗೆ ಎಂದೂ ಆಗುದಿಲ್ಲ, ಇವ್ರು ನರಕಕ್ಕೆ ಹೋಗ್ತಾರ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ದಂಗಾಯ್ತು ಅಂದ್ರ ಗುರು ದೋಷಕನು, ಗುರುವನ್ನಿಂದ ಮಾಡುವನು ಅಂದ್ರ ಪುರುಷಾರ್ಥವಿಲ್ಲದವನು ಅಂದ್ರ ನಾವು ಜ್ಞಾನವನ್ನು ಮಾಡ್ಕೋಬೇಕು ಅಂತ ಇಚ್ಛೆನೇ ಇರಲ್ಲ ಒಬ್ಬವ್ರಿಗೆ. ಇವ್ರು ಪುರುಷಾರ್ಥವಿಲ್ಲದವರು, ಮೋಕ್ಷದ ಇಚ್ಛೆ ಇಲ್ಲದವರು, ಮತ್ತು ಅತಿ ಲೋಭಿ ಮತ್ತು ಕೆಟ್ಟ ಬಗೆಯವನು, ಮನುಷ್ಯನಿಗೆ ಮತ್ತೊಬ್ಬರಿಗೆ ಒಂಥರ ಮುಂದೊಂದು ಮಾತಾಡವ ಮತ್ತು ಒಳಗೊಂದು ಕಪಟ ಬುದ್ಧಿ ಇಟ್ಕೊಂಡವನು. ಇವ್ರು ಏನಾದ್ರೂ ಜಗಾಡಿ ಇವ್ರು ಸಾಯ್ಲಿ ಅನ್ನುವಂಥದ್ದೇ ಕೆಟ್ಟ ಬುದ್ಧಿ ಇಟ್ಕೊಂಡವ್ರು ಇರ್ತಾರ, ನೋಡ್ತೇವೆ ನಾವು ಲೋಕದಾಗ. ಇಂಥವ್ರು ಏನಾದ್ರೂ ಸತ್ಸಂಗ ಬರ್ತಾರನು, ಇವ್ರು ಬಂದ್ರೆ ಜ್ಞಾನ ಹಾಕದನು ಅಂದ್ರೆ ಆಗುವುದಿಲ್ಲ. ಇವ್ರಿಗೆ ಏನ್ ಹಾಕದಂದ್ರ ನರಕವೇ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ಇವ್ರು ಹೇಳ್ಕೊತ ಬಂದಾರ. ಇದು ನಾವು ಹೇಳುವುದಿಲ್ಲ, ಸ್ವಕಲ್ಪಿತ ಅಲ್ಲ, ಇದು ವೇದ ಸಮ್ಮತ ಅದ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಗುರುಗಳ ಗುಣ ದೋಷಗಳನ್ನು ಮುಚ್ಚದೆ ಎತ್ತಿ ಆಡುವನು, ಪುನರಾವೃತ್ತಿ ರಹಿತವಾದ ಸುಖರೂಪ ಮೋಕ್ಷನು ಬಯಸದವನು. ಇದು ಹೆಂಗದ? ಪುನರಾವೃತ್ತಿ ಅಂದ್ರೆ ಹುಟ್ಟಿ ಬರಲಾರದಂತ ಶ್ರೇಷ್ಠವಾದ ಸುಖ, ಮೋಕ್ಷ ಸುಖವನ್ನ
ಇವ್ರು ಎಂದೂ ಬಯಸುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಟ್ಟು ಮಾಡ್ತಾರ. ನಾವು ಬಯಸ್ತೇವಂದ್ರೆ ನಮ್ಮಲ್ಲಿ ಇಂಥವ್ ಯಾವ ಗುಣಗಳಿಲ್ಲ ಅಂತ ನಾವೇ ಒಪ್ಕೊಳ್ಳೋದು, ಮತ್ತೊಬ್ರು ರಿಸಲ್ಟ್ ಬೇಕಾಗಿಲ್ಲ. ನಾವೇ ಇವತ್ತ ನಮ್ಮ ಹೃದಯದೊಳಗ ಆ ಭಗವಂತದನ, ಆ ಭಗವಂತಗೆ ಎಲ್ಲ ಗುರ್ತದ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗುರ್ತಾಗ್ಯದ. ನನ್ನಲ್ಲಿ ಯಾವ ಗುಣ ಅದಾವು, ನನ್ನಿಂದ ಸಮಾಜಕ್ಕೆ ಏನಾಗ್ತದ, ಪ್ರಪಂಚಕ್ಕೆ, ನಮ್ಮ ಮನೆಗೆ ಏನಾಗ್ತದ, ನನಗೇನಾಗ್ತದ ಇಂಥ ಗುಣಗಳಿಂದ ಅನ್ನುವಂಥದ್ದನ್ನ ನಾವೆಲ್ಲರೂ ಕಂಡುಕೊಂಡಿವಿ. ಅದಕ್ಕೆ ನಾವು ಎಲ್ಲರೂ ಕೂಡ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ಗುರುಮುಖದಿಂದ ಶಾಸ್ತ್ರವನ್ನು ಪಡ್ಕೊಂಡು ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡು ಮೋಕ್ಷ ಹೊಂದಾಕ ಬರಾಕ್ ಪರಮಾನುಭೂತಿ ನಮಗ ಕೈಗನ್ನಡಿ ಶ್ರೇಷ್ಠವಾದ ಇದೊಂದು ಪರಮಾನುಭೂತಿ ಗ್ರಂಥ ಅನ್ನುವಂಥದ್ದನ್ನ ನಾವು ಬಹಳ ಇದನ್ನ ಹೊಗಳಬೇಕು, ಬಹಳ ಇದನ್ನ ಸ್ತುತಿ ಮಾಡ್ಬೇಕು. ಅಂತ ಗ್ರಂಥ ಇದು. ನಮಗ ಎಲ್ಲಾ ದೋಷಗಳನ್ನ, ಏನೇನು ದೋಷಗಳಿದ್ರೆ ಯಾಕೆ ಜ್ಞಾನ ಆಗಂಗಿಲ್ಲ, ಯಾಕೆ ಅಪರೋಕ್ಷ ಜ್ಞಾನ ಆಗುದಿಲ್ಲ, ನಮ್ಮಲ್ಲಿ ಏನದಾವು, ನಮ್ಮ ದೋಷಗಳನ್ನ ನಾವು ಕಳ್ಕೊಂಡು ಮತ್ತೊಬ್ಬರ ದೋಷಗಳನ್ನಲ್ಲ. ನಾವ್ ಹೇಳ್ದೇವಲ್ಲ, ಕೆಟ್ಟ ಮಂದಿ ಹೆಂಗ್ ಮಾಡ್ತಾರಂದ್ರ ಬರೀ ಮಂದಿ ನಿಂದ ಆಡೋದು, ಮಂದಿ ನಿಂದಾಡಿ ನಮ್ಮೊಳಗೆ ನಾಲ್ಕೈದು ಮಂದಿ ಇವನು ಆದ ಇವನು ನಿಂದ ಮಾಡೋದು, ಮತ್ತೊಬ್ಬ ಆದ್ರ ಅವನ ಮುಂದೆ ಹೇಳೋದು ಇವನು ಅಯ್ಯಪ್ಪ ಇವನು ಕೆಟ್ಟ ನೀಚದ ಮರಿ ನಿನ್ ಗುರುತಿಲ್ಲ ಅಂತ ಅವನ್ ನಿಂದ ಮಾಡೋದು. ಒಟ್ಟು ತಾನೇ ಚಲೋ ಅಂತ ಏನ ಹೇಳ್ತಾರಲ್ಲ, ಇವ್ರು ಎಂದೂ ಶಿಷ್ಯರಾಗುದಿಲ್ಲ, ಇವ್ರಿಗೆ ಎಂದೂ ಜ್ಞಾನ ಆಗುದಿಲ್ಲ, ಇವ್ರು ನರಕಕ್ಕೆ ಹೋಗ್ತಾರ. ದೋಷಗಳನ್ನು ಮುಚ್ಚದೆ ಎತ್ತಿ ಆಡುವನು, ಪುನರಾವೃತ್ತಿ ರಹಿತವಾದ ಸುಖರೂಪ ಮೋಕ್ಷನು ಬಯಸದವನು, ಬಹಳ ಲೋಭಿ ಯಾದವನು, ನೀಚನು, ಕಪಟಿಯು, ದುಃಖಿಯು, ಹೃದಯವನ್ನು ಶೀಳುವಂತ ಕಠೋರ ಭಾಷಣವುಳ್ಳವನು. ಅಂದ್ರೆ ಒಂದಿಷ್ಟು ಅಧಿಕಾರಿತ್ತು, ಒಂದಿಷ್ಟು ಅಂಗಿಸ್ತಿದ್ರು ಅಂದ್ರ ಅವ್ರಿಗೆ ಏನಾರ ಕಠೋರವಾದ ಶಬ್ದಗಳನ್ನ ಮಾತಾಡೋರು. ನಾವು ಕಠೋರವಾದ ಶಬ್ದ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ಕುದಿತದ, ಇನ್ನೊಬ್ರು ರಕ್ತಾನು ಹೀರ್ತಾರ ಅನ್ನುವಂಥದ್ದು ನಾವು ಹಿಂದೂ ಪಂಚೀಕರಣ ಕೇಳ್ಕೊಂಡಿವಿ. ಹೆಂಗಿರ್ತಾರ ಅಂದ್ರ ಇವ್ರು ರಾಕ್ಷಸರು ಅಂತ. ಯಾರು ಕೋಪಿಷ್ಟರು ಇರ್ತಾರ, ಕಠೋರ ಇರ್ತಾರ, ಇವ್ರು ಎಲ್ಲರೂ ರಾಕ್ಷಸರಂತ. ರಾಕ್ಷಸರು ಶ್ರೇಷ್ಠ ಅಂತ ಹೊಗಳ್ಯಾರಲ್ಲಿ. ರಾಕ್ಷಸರು ಬರೀ ಬಂದ್ ಒಬ್ಬ ರಕ್ತವನ್ನೇ ಹೀರ್ತದಂತದು. ಆದ್ರ ಈ ಕೋಪಿಷ್ಟ ದುಷ್ಟ ಮನುಷ್ಯ ಏನ್ ಮಾಡ್ತಾನಂದ್ರ ನಾಲ್ಕೈದು ಅವ್ರು ಎಷ್ಟೇ ಮಂದಿ ಇದ್ರು ಕೂಡ ಎಲ್ಲ ರಕ್ತವನ್ನು ಕುದಿಸ್ತಾರಂತ. ಇವ್ರು ತಾವು ಕುದಿತಾರ, ಮತ್ತೊಬ್ರು ಮಾತನಾಡಲಾರ ಮಾತನಾಡಿದಾಗ ಅವ್ರಿಗೆ ಎಷ್ಟು ನೋವಾಗ್ತದ, ಮನೆಯವ್ರಿಗೆ ಎಲ್ಲರಿಗೂ ನೋವಾಗ್ತದ. ಅವ್ರ ರಕ್ತ ಕುದಿದ್ರಿಂದ ಇವ್ರು ಆ ರಕ್ತವನ್ನು ಹೀರುವಂತ ರಾಕ್ಷಸರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕೆ ನಾವು ಒಟ್ಟಾರೆ ಇಲ್ಲಿ ನಮಗ ಪಂಚೀಕರಣ ನಮಗ್ ಇಷ್ಟೆಲ್ಲ ಒಂದ್ ಕೇಳಿವಂತಿದ್ರ ಅರ್ಥ ಆಗ್ತದ. ಅಂತ ರಾಕ್ಷಸಿ ಉಳ್ಳವರು ಕೋಪಿಷ್ಟ್ರು ಆಗಬಾರ್ದು ಅನ್ನುವಂಥದ್ದನ್ನ ಅಂತವ್ರಿಗೆ ಎಂದರ ಗುರು ಸಿಗ್ತಾನನು, ಎಂದರ ಇವ್ರಿಗೆ ಜ್ಞಾನ ಹಾಕದನು. ಇವ್ರು ಏನ್ ಹಾಕಾರಂದ್ರೆ ಇವ್ರು ಮತ್ತ ನರಕಕ್ಕೆ ಹೋಗೋರು ಅನ್ನುವಂಥದ್ದಂದ್ರ ಈ ಭವಬಂಧನದೊಳಗ, ಭವ ಸಂಸಾರದೊಳಗ ತಿರುಗವ್ರೆ, ಪಾಪ ಜಲಮದಾಗ ತಿರುಗವ್ರೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತು ಕೊಟ್ಟು ತಿಳಿಸ್ಕೊತ ಬಂದಾರ. ಮತ್ತು ಶೀಳುವಂತ ಕಠೋರ ಭಾಷಣ ಉಳ್ಳವರು ಮತ್ತು ಕಳ್ಳರು ಎಂದು ಇವ್ರೆಲ್ಲರೂ ಏನ್ ಅನ್ಬೇಕಂದ್ರೆ ಇವ್ರಿಗೆ ಶಿಷ್ಯರಲ್ಲಕ್ಕೆ ಯೋಗ್ಯ ಅದಾರನಂದ್ರೆ ಇಲ್ಲ. ಇವ್ರು ಏನಪ್ಪಾ ಅಂದ್ರ ನರಿಕಿಗಳು ಅನ್ನುವಂಥದ್ದನ್ನ ಇಲ್ಲಿ ಪರಮಾನುಭೂತಿ ಸ್ಪಷ್ಟ ಮಾಡ್ಕೋತ ಬಂದದ. ಆ ಗ್ರಂಥದಾಗ ಹೇಳಿದ್ದನ್ನ ನಾವ್ ಹೇಳಿವ್ರಿ, ಇದ್ರಾಗೆ ನಾವು ಕಲ್ಪಿತ ಮಾಡ್ಕೊಂಡು ಹೇಳಿಲ್ಲ. ಇದು ಪರಮಾನುಭೂತಿ ನಿಜಗುಣರಿಂದ ವಿರಚಿತವಾದ, ಇದು ವೇದಗಳ ಸಮ್ಮತವಾದ ಗ್ರಂಥ ಅನ್ನುವಂಥದ್ದನ್ನ ನಾವು ಇದು ಪೂರ್ಣ. ಇಂಥ ಜನರಿಗೆ ಇನ್ನೊಂದು ತಾವು ಎಲ್ಲರೂ ಚರ್ಚೆ ಮಾಡು. ಒಲವಿಲ್ಲದೆ ಏನು ಓದಿದರು ದೊರೆಯಲರಿಯದು ಸೌಮ್ಯ ಜ್ಞಾನ. ನಾವು ಬೇಕಾದ ವಿದ್ಯೆ ಕಲ್ತೀವಿ ಅಂದ್ರು ಗುರುಗಳಿಲ್ಲದೆ ಯಾವ ವಿದ್ಯೆನೂ ನಮ್ ಪ್ರಾಪ್ತಿ ಆಗುದಿಲ್ಲ ಅಂತಾರ. ಮೊದಲು ಗುರು ಬೇಕು. ಹರ ಮುನಿದರೆ ಗುರು ಕಾಯ್ತಾನಂತ. ಹರ ಒಮ್ಮೆ ನಮ್ಮ ಜನ್ಮ ಕೊಟ್ಟಾನ ಪರಮಾತ್ಮ, ಅವ್ ಮೋಕ್ಷ ಕೊಡು ಸಾಮರ್ಥ್ಯ ಇಲ್ಲ. ಯಾರಿಗೆ ಅದ? ಗುರುನಾಥಿಗೆ ಅದ. ಅಂತ ಗುರುಗಳು ನಂಬಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಶರಣಾಗತನ ಆಗು. ಅವನ ಬಳಿ ಹೋಗಿ ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ ಸೇವಾದಿಗಳನ್ನು ಮಾಡಿ ಗುರುವಿನ ಸೇವಾ ಮಾಡಿದಾಗ ಅವಾಗ ಹೇಳ್ತಾನ ಗುರುನಾಥ ನಿನ್ನ ಸ್ವರೂಪ ಹೆಂಗತ್ತ ಅಂತ. ನಾವು ಓದ್ತಿ ಬುಕ್ ಅದಾವ, ಆ ಬುಕ್ಕಗಳು ಓದಿ ನಾವೇ ಇದು ಮಾಡ್ತೀವಿ. ಅವ್ರು ಸಮುದ್ರ ನೀರು ಕುಡ್ದಂಗ ಹಾಕದ. ಅದೇ ಮಳಿ ರೂಪ ಬಂದು ನಮ್ಮ ಶೀ ಆಯ್ತಪ್ಪ ಅಂದ್ರ ಅದ್ ಏನ್ ಹಾಕದ, ಅದು ಶೀ ಹಾಕದ ನೀರ. ಹಂಗ ನಾವು ಓದಿಕೆ ನಾವೇ ತಿಳ್ಕೋತೀವಿ ಅಂದ್ರ ಸಮುದ್ರ ನೀರು ಕುಡ್ದಂಗ, ಉಪ್ಪು ನೀರು ಕುಡ್ದಂಗ ಹಾಕದ, ಮತ್ತ ಬೇದಿ ಇದು ಹಾಕದ. ಹಂಗ ನಾವ್ ಏನ್ ಮಾಡ್ಬೇಕು, ಸದ್ಗುರುವಿಗೆ ಶರಣಾಗತನ ಆಗ್ಬೇಕು ಅಂತ ಹೇಳ್ಕೊತ ಬಂದ್ರು. ಗುರು ವರವಿಲ್ಲದೆ ಸೌಮ್ಯ ಜ್ಞಾನ ಆಗುದಿಲ್ಲ. ಗುರುವಿನೋಳುವ ಹೊರೆಯುವ ಗುರುವಿನಿಂದಲೇ ಎಲ್ಲ. ಗುರುವಿನಲ್ಲಿ ಹೋಗಿ ತರ್ಕ ಮಾಡುವುದು, ಅಲ್ಲಿ ಏನು ನಮ್ಮದು ಇದು ಮಾಡಿದೆವು ಅಂದ್ರೆ ಆಗುದಿಲ್ಲ ಅಂತಾರ ಅವರು. ಗುರುವಿನಲ್ಲಿ ವಿನಯದಿಂದಿರ್ಬೇಕು ಅಂತ ಶಿಷ್ಯರಿಗೆ ಹಾಕದ ಅಂತಾರ ಅವರು.
ಗುರುಗಳ ಮನೋಭಾವದಿಂದ ಅರಿತು ನಡೆಯಕೊಳ್ಳದೆ ವಿರುದ್ಧವಾಗಿ ಶತ್ರುತೆ ನಡೆಯುವುದು. ಗುರುಗಳಲ್ಲಿ ಏನ್ ಹೋಗ್ಬೇಕು ಶತ್ರುನ್ನೇ ಕಾಣೋದು, ನೀಚ ಸೇವೆಯನ್ನು ಮಾಡುವುದು ಮತ್ತು ಅಭಿಮಾನ. ನಮ್ಮಲ್ಲಿ ಅಭಿಮಾನ ಕಾಡ್ತದ. ನಾಯಕ್ ಅಂತ ಗುರುವಿನ ಬಳಿ ಹೋಲಿ, ನಾ ಇಟ್ಟ ಸಾವ್ಕಾರ, ನಾ ಗೌಡ, ನಾ ದೇಸಾಯಿ, ಇವು ಅಭಿಮಾನ ಅದಾವ. ಯಾವಾಗ ಅಭಿಮಾನ ಸೋಡಾಕದ ಮುಕ್ತಿ ರೋಕದ. ಯಾವಾಗಲೂ ಮೊದಲ ಅಭಿಮಾನ ಅಹಂಕಾರ ಮಮಕಾರಗಳ ಕಳ್ದೇವ ಅಂದ್ರ ಹಾವಿಗೆ ವಿಷದಲ್ಲೇ ಕಾಡ್ತದ. ಹಾವಿಗೆ ವಿಷದಲ್ಲಿ ಕಿತ್ತಿದಾಗ ಯಾರ ಕೈಯಾಗ ಹುಡುಗ ಕೊಟ್ಟು ಕಳ್ಸಿರ್ತಾರ ಪುಟ್ಟಾಗಿಟ್ಟು, ಯಾಕ ಅದ್ರಲ್ಲಿ ಅಲ್ಲೇ ಕಿತ್ತಿರ್ತಾರ. ಹಂಗ ನಮ್ಮ ಅಭಿಮಾನ ಹೋಗ್ಬೇಕಂತಾರ. ಅಭಿಮಾನ ಹೋಯ್ತಪ್ಪ ಅಂದ್ರ ಗುರುವಿನ ಬಲ್ಲಿ ನಮಗ್ ಜ್ಞಾನ ಆಕ್ಕದ. ಬರೀ ಅಹಂಕಾರ ಮಮಕಾರಗಳಲ್ಲಿ ಹೋಗಿ ನಮ್ಮ ದರ್ಪ ಅಹಂಕಾರ ತೋರಿಸಿದ್ರೆ ಜ್ಞಾನ ಆಗೋದಿಲ್ಲತ್ತಾರ ಅವ್ರು. ಗುರುವಿಂದ ಮಾಡಿದ ಗುರುವಿನಿಂದ ಮಾಡೋದು ಮತ್ತು ಅವರಲ್ಲಿ ಇದ್ದು ಒಂದು ವೇಳೆ ತಿಳಿದಿದ್ದರೂ ಆ ಬುದ್ಧಿ ತಾನೇ ನಂಗೆ ಯಾರು ಶಾಣೆ ಅದ ಗುರುವಿನ ತರ್ಕ ಮಾಡೋದು, ಅವನ ಸಂವಾದ ಮಾಡೋದನ್ನ ತಿಳಿಲಾರ್ದ ಕೇಳೋದ್ರಿಂದ ಏನಾಗ್ತದ, ನಮ್ಮದು ಆನಂದ ಆಕ್ಕದ. ಅದನ್ನ ಬಿಡ್ತೀವಿ ನಾವು. ಗುರು ಮೇಲೆ ಬರೇ ವಾದ ಮಾಡೋದು, ಶಾಣೆ ಅನ್ನಂಗ ನಾವು ತೋರ್ಸ್ಕೊಳ್ಳೋದು, ಅದನ್ನು ಮಾಡಿದೆವ ಜ್ಞಾನ ಆಗುದಿಲ್ಲ ಅಂತ ಶಿಷ್ಯರಿಗೆ. ಎಷ್ಟು ಸಾರಿ ಹೇಳಿದ್ರು ಮತ್ತ ಆ ತಮೋ ಗುಣ ಬಿಡುದ ಇಲ್ಲವ. ತನ್ನ ಏನ್ ಮಾಡ್ತಾನ, ರಜೋತ್ನು ಮತ್ತು ತಮೋ ಗುಣದಲ್ಲಿ ಪ್ರವೃತ್ತಿ ಹಾಕಾನೆ. ಸತ್ತು ಗುಣ ಬರುದೇ ಇಲ್ಲ ಇವಾಗ. ಯಾಕ ತನ್ನ ಬುದ್ಧಿನೇ ಓಡಿಸ್ತಾನವ. ಇಂಥವಾಗ ಎಂದೂ ಜ್ಞಾನ ಆಗುದಿಲ್ಲ ಅಂತಾರ ಅವರು. ಮತ್ತು ಇಲ್ಲಿ ಏನ್ ಹೇಳ್ತಾರ 2ನೇ ನುಡಿಯಲ್ಲಿ, ಮತ್ತು ಅದೇ ಒಂದು ನುಡಿ ಹಾರ್ಯದಲ್ಲಿ ಗುರುಗಳ ಸೇವೆಯಲ್ಲಿ ಮಾಡುವುದರಲ್ಲಿ ಮತ್ತು ಹೊತ್ತು ನಾಳೆ ಮಾಡುವನೆಂದು ಆಲಸ್ಯ ಮಾಡುವುದು. ನಾಳೆ ಮಾಡಿದೆ ಇವತ್ತೇ ನಮಗೇನು ಇರೋದ, ಇನ್ನ ನಮ್ಮ ವಯಸ್ಸದ, ಈಗ ಯಾಕೆ ಹೋಗ್ಬೇಕು, ವಯಸ್ಸು 50-60 ಆದ್ರ ಬರ್ತದಲ್ಲ, ಈಗ ಸಂಸಾರ ಮಾಡಾಮು, ಗುರುಗಳು ನಮಗೆ ಹರ್ಕತ್ತಾಗ್ಯಾರ ಅಂತ ನಾವು ಏನ್ ಮಾಡ್ತೀವಿ, ಅವ್ರಿಗೆ ನಿಂದ ಮಾಡಕ್ ಹೋಗ್ತೀವಿ. ಅಂತವ್ರಿಗೆ ಶಿಷ್ಯ ಅಂತಾರನು. ಶಿಷ್ಯ ಅನ್ನೋದಿಲ್ಲ ಅವರು. ಆಲಸ್ಯ ಮಾಡೋದು, ಪರರನ್ನು ನಿಂದೆ ಮಾಡೋದು, ಇದು ಏನು ತಮೋಗುಂಡ ಕುಳಿದಿಂದ ಇವನು ಏನು ಮಾಡ್ತಾನೆ, ಇವ್ ಶಿಷ್ಯ ಯೋಗ್ಯ ಅಲ್ಲ ಅಂತ ಹೇಳ್ಬಿಡ್ತಾರ ಅವ್ರು. ಜ್ಞಾನಕ್ಕೆ ಯೋಗ್ಯ ಅಲ್ಲ. ಹಠದಿಂದ ಕೂಡುವುದು, ಇವನು ಏನ್ ಮಾಡ್ತಾನ, ತನ್ನ ಕಾಲ ಮೇಲೆ ತಕ್ಕಲ ಹಾಕೋತಾನ ಶಿಷ್ಯ. ಗುರುಗಳು ಏನ್ ಹೇಳ್ತಾರಪ್ಪ, ಇದು ಜನ್ಮ ಸ್ವಾರ್ಥಕ ಮಾಡ್ಕೊಳಕ್ ಬಂದಿದಪ್ಪ, ಇದು ತಾಯಿ ಹೊಟ್ಟೆ ವಶನ ಕೊಟ್ಟು ಬಂದದ ಜೀವ, ಧ್ಯಾನ ಮಾಡ್ಕೊಂಡು ಮುಕ್ತನ ಆಗ್ಲಕ್ಕ ಬಂದ ಗುರುಗಳು ಹೇಳಿದ್ರೆ ಅವ್ನ ಗುರುಗಳಿಗೆ ವಿರುದ್ಧ ಮಾತಾಡ್ತಾನ. ಅದು ಸೇವಾದಿಗಳೇ ಇಲ್ಲ, ತಾನೇ ಶಾಣೆ ಹಂಗ ಮಾತಾಡಿ ತನ್ನ ಕಾಲ ಮೇಲೆ ತಾನೇ ಕಲ್ ಹಾಕೋತ ಶಿಷ್ಯ ಯೋಗ್ಯ ಅಲ್ಲ ಅಂತಾರ ಅವ್ರು. ಇಂಥವ್ರು ತಗೊಂಡು ಏನು ಮಾಡೋದು ಅಂತ ಹೇಳಿದ್ರ ಅವ್ರು. ದುರ್ಗುಣಗಳಿಂದ ಕೂಡಿಕೊಂಡ ಶಿಷ್ಯರು ಇದು ಆಗುವುದಿಲ್ಲ. ಗುರುಗಳನ್ನ ತುಸುಕು ದೂಷ ಮಾಡೋದು, ಅಂದ್ರೆ ಗುರುಗಳನ್ನ ನಾವು ಏನ್ ಮಾಡ್ತಾನ ನಿಂದಿಸುವುದು, ಪುರುಷರನ್ನು ಅವನು ನಿಂದ ಮಾಡೋದು, ಮತ್ತು ಅಲ್ಲಿ ಏನ್ ಮಾಡ್ತಾನ, ಅಲ್ಲಿ ಆ ಜೀವನಾಗಿ ಅವರಿಗೆ ತನ್ನ ಆತ್ಮಜ್ಞಾನ ಪಡಿಬಿಟ್ಟು ಬರೀ ಕಪಟದಿಂದ ಇರುವುದು, ಬರೀ ಕಳುವು ಮಾಡೋದು. ಗುರುಗಳ ಮಠದಲ್ಲಿ ಇದಿರ್ತಾನ, ಅಲ್ಲಿ ಕಳುವು ಮಾಡೋದು, ಅವ್ರಿಗೆ ಗುರುಗಳ ನಿಂದ ಮಾಡೋದು, ಅವ್ರ ಅಪಹಾಸ್ಯ ಮಾತಾಡೋದು, ಇವೆಲ್ಲ ಯೋಗ್ಯ ಶಿಷ್ಯನ ಅಲ್ಲತ್ತಾರ ಅವ್ರು. ಗುರುಗಳದ್ದು ಗುಣದೋಷವನ್ನು ಮುಚ್ಚದೆ ಎತ್ತಿ ಆಡುವುದು, ಪುನರುತ್ತಿ ಅವ್ರ ಸುಖದಲ್ಲಿ ಅವರು ಸುಖ ರೂಪದಿಂದ ಮೋಕ್ಷ ಬಯಸುವುದನ್ನ ಅವ್ರು ಬಯಸುವುದಿಲ್ಲ. ಬರೀ ಲೋಭ ಗುಣ, ಲೋಭ ನಡ್ರೆ ಗುರು ಒಂದು ಕೇಳಿದ್ರೆ ನಾವು ರೊಕ್ಕ ಕೊಡೋದಿಲ್ಲ, ಅರ್ಬಿ ಕೊಡೋದಿಲ್ಲ. ಅಂತ ಗುರುಗಳು ತಗೊಂಡು ಏನ್ ಮಾಡೋದು ಅಂತ ಅವ್ರಿಗೆ ಬೇಕಾ ಮಾಡೋದು. ಇವು ನೀಚ ಕಪಟ ಇದರಿಂದ ಕೂಡ್ಕೊಂತಾನ. ಇಂಥವ್ನು ದುಃಖದಿಂದ ಕೂಡ್ಕೊಂಡ ಇವಾಗ ಶಿಷ್ಯ ಯೋಗ್ಯ ಅಲ್ಲ ಅಂತಾರ ಅವ್ರು. ಇಂಥವ್ರು ತಗೊಂಡು ಏನ್ ಮಾಡೋದು, ಆ ಗುರುಗಳ ಬಲಿ ಇದ್ರು ಇಲ್ಲಾರ್ದಂಗ ಅಂತ ನಮ್ಮ ಆ ಗುರುಗಳ ಬಲಿ ಹ್ಯಾಂಗಿರ್ಬೇಕನ್ನು ಶಿಷ್ಯನ ಲಕ್ಷಣಗಳದಾವ ಅಲ್ಲಿ. ಗುರುವಿನ ಲಕ್ಷಣ ಮತ್ತು 6 ತರ ಗುರುವಿನ ಹೇಳಿದ ಧ್ಯಾನ ಪದ್ವಿ 6 ತರದಲ್ಲಿ ಇವತ್ತು ಗುರುವಿನ ಯಾಕೆ ಶ್ರೇಷ್ಠ ಅಂದ್ರು. ಅಂತ ಗುರುವಿನ ಶಿಷ್ಯನು ಯೋಗ್ಯ ಇರ್ಬೇಕು. ಇವು 6 ತರ ಒಂದೊಂದು ಇದಕ್ಕಾಗಿ ಹಚ್ತಾರ ಅವ್ರು, ಅನಿಮಾಲ ಸಿದ್ಧಿಗಳು ಪ್ರಾಪ್ತಿ ಮಾಡಿಸೋಕ. ಇವು ಅಂತ ಗುರುಗಳು ಅಲ್ಲ. ಇವ್ರು ಯೋಗ್ಯವಾದ ಶಿಷ್ಯನು ಇರಬೇಕು. ಯೋಗ್ಯವಾದ ಗುರು ಇತ್ತಂದ್ರೆ ಅವಾಗ ಧ್ಯಾನ ಹಾಕದ. ಇಲ್ಲಿಕಂದ್ರೆ ಆಗೋದೇ ಇಲ್ಲ ಅದು. ಅಲ್ಲಿ ನಮ್ಮ ಯಾಜ್ಞವಲ್ಕ್ಯರು ಗುರುಗಳು ವೈಶಂಪಾರ್ಯರು ಒಮ್ಮೆ ಕಳಿಸಿಕೊಟ್ಟಿದ್ರು ಜನಕ ಮಹಾರಾಜರಲ್ಲಿ. ಕಳಿಸಿ ಕೊಟ್ಟಾಗ ಅವ ಜನಕ ಮಹಾರಾಜರು ಒಬ್ಬರಿಗೆ ದಿನಂಪ್ರತಿ ಒಬ್ಬರಿಗೆ ಪ್ರಸಾದ ಒಬ್ಬ ನಿಮ್ಮನ್ನ ಆಶ್ರಮದಿಂದ ಕಳಿಸಿಕೊಡ್ರಿಪ್ಪ ಅಂತ ಹೇಳಿದ್ರಂತ. ಕಳಿಸಿಕೊಟ್ಟು ಕೂಡಲೇ ಅವರು ಆದ ಕೂಡಲೇ ಗುರುಗಳು ಪ್ರಸಾದ ಮಾಡಿಸಿದ್ರು. ರಾಜ ಏನ್ ಮಾಡ್ತಿದ್ದ, ಅದು ಬಂದ ಕೂಡಲೇ ಪ್ರಸಾದ ಮಾಡಿಸಿ ಶಿಷ್ಯರಿಗೆ ಹೇಳ್ತಿದ್ರು. ಪ್ರಸಾದ ಮಾಡಿ ಹೋಗುವ ಹೊತ್ನ್ಯಾಗ ಅವ್ರಿಗೆ ಮಾಲಾರ್ಪಣೆ ಮಾಡಿ ಶಾಲೆ ವಹಿಸಿ ಬರ್ತಿದ್ರು. ಅದು ಹೋಗಲು ಮತ್ತೆ ಪ್ರಸಾದ ಮಾಡಿಸಿದ್ರು, ಎಲ್ಲಾ ಮಾಡಿದ್ರು. ಬರುವ ಹೊತ್ನಾಗ ಶಾಲೆ ಓದಿಸ್ಬೇಕಂದ್ರೆ ಅವ್ರ ರಾಜ ಏನ್ ಮಾಡ್ದ,
ಅದನ್ನ ನಾವು ಲಕ್ಷಣೆ ಕೊಡ್ಲೆ ಗುರುವಿನ ಕಡೆ. ಅದು ಹಾರ ಹಾಕೋದ್ರೊಳಗ ಅದು ಆನಿ ಕೊಳ್ಳಾಗ ಹಾಕಿ ಅದನ್ನ ಶಾಲ ಆನಿಗೆ ಹಾಕಿ ಬಿಟ್ಟ. ಆನಿ ಮ್ಯಾಗ ಕೂತಿದ್ದ. ಅದು ಏನ್ ಮಾಡ್ತ ಆನಿ ಆ ಹಾರ ತಗೊಂಡ್ ಕೊಳ್ಳಾಗ ಕಾಲ ತೂದಾಡಿ ಬಿಡ್ತು ಗುರುವಿಂದು. ಅದು ಏನಾಗ್ತದ ಗುರುಗಳಿಗೆ ಅಪಮಾನ ಮಾಡ್ದಂಗ ಆಗ್ತದ ನಾವು. ಅವಾಗ ಮತ್ತು ಗುರುಗಳು ಹಿಂಗ್ ಮಾಡಿದ್ರು ಅಂತ ಬಂದ್ ಅವ್ರು ವೈಶಂಪಾರಿಗೆ ಯಾಜ್ಞವಲ್ಕ್ಯರಿಗೆ ಕೇಳಿದ್ರು. ಹಿಂಗಾದ್ರೆ ಮಳೆ ಬಂದನು ಮತ್ತೊಬ್ರು ಕಳಿಸ್ಕೊಡ್ತಾನ. ಈಗ ಅವ ಗುರು ಬಂದಿದ್ದ, ನಾನು ಅವ್ರಿಗೆ ಸರಿಯಾಗಿ ಅಪಮಾನ ಮಾಡದೆ, ನಾನು ಸರಿಯಾಗಿ ನನ್ನ ಅವ್ರು ಆಶೀರ್ವಾದ ಮಾಡಕ್ ಬಂದಿದ್ರು, ನನ್ನ ಆಗಿ ಕೊಳ್ಳಾಗ ಹಾಕಿ ಹೋಗಂತ ನಾ ಅಂದೆ, ಇನ್ನೊಮ್ಮೆ ಕಳಿಸ್ಕೊಡು ಅಂದ್ರು. ವೈಶಂಪಾಯರು ಯಾಜ್ಞವಲ್ಕ್ಯರು ಹೋಲಿಲ್ಲತ್ತ. ನನಗ ಅಪಮಾನ ಆಗ್ಯದಪ್ಪ ಅಂದ್ರೆ ನಾ ಹೋಗುದಿಲ್ಲ. ಯಾವಾಗ ಅಪಮಾನ ಮಾಡ್ಯಾನ ಅವ ಶಿಷ್ಯ, ರಾಜನಿಗೆ ಇರಬಹುದು, ರಾಜ ಇದ್ರು ನನಗ ಅಪಮಾನ ಅವ್ನ ಬಳಿ ಹೋಗುದಿಲ್ಲ. ಮತ್ತೊಬ್ರು ಕಳಿಸ್ಕೊಡ್ರಿ. ಅದೇ ಮತ್ತೊಂದು ಏನ್ ಮಾಡ್ತಾ ಆ ಗೂಟಕ್ ಸುತ್ತಿಗೆ ಕಡಿಗೆ ಆನಿ ಇತ್ತ ಆ ಗೂಟಕ್ ಸುತ್ತಿ ಕೆಳಗ್ ಬಿದ್ಬಿಟ್ಟದ ಹಾರ. ಒಂದ್ ಒಣ ಗೂಟಕ್ ಸುತ್ತಿಗೆ ಬಂದ್ಬಿಟ್ರತ್ತ ಅವ್ರ ಯಾಜ್ಞವಲ್ಕ್ಯರು. ಬಂದಾಗ ಅದು ಎಷ್ಟೋ ದಿನಗಳ ಗೂಟು ಒಣಗಿದ ಕೂಡ್ ಸಿಗಿತ್ತತ್ತ. ಅದು ಬಂದು ಆ ವೈಶಂಪಾರಿಗೆ ಹೇಳಿದ ಕೂಡ ಯಾಜ್ಞವಲ್ಕ್ಯರು ಹಿಂಗ ನನಗೆ ಅಪ್ಪ ಮಾಡ್ಯಾನ, ಹೋಗುದು ಮತ್ತೊಬ್ರು ಶಿಷ್ಯನ್ ಕಳ್ಸಿಕೊಡ್ರಿ ಗುರುಗಳ ಅಂತ. ಇಲ್ಲ ನೀನೇ ಹೋಗು ಅಂದ್ರತ್ತ. ನಾ ಹೋಗುದಿಲ್ಲ, ನನಗ್ ಅಪಮಾನ ಮಾಡ್ಯಾನವ, ಅಪಮಾನ ಮಾಡಿದ್ ನಾ ಹೋಗುದಿಲ್ಲ ಅಂದ ಕೂಡ ಏನ್ ಮಾಡುದಂತ ಅವ್ರು ಬಿಟ್ಟು ಕೂಡ ನಾ ವಿದ್ಯೆ ಕೊಟ್ಟಂತದ್ ನೀನು ಒಳಗ್ ವಾಪಸ್ ಇದು ಮಾಡು ಅಂದ ಕೂಡ ಅವಾಗ ನಾ ವಾಪಸ್ ಮಾಡ್ತೀನಿ ಅಂತ ನೀರು ಕುಳಿಸಿ ಉಳಿದ್ರು ಕೂಡ ಆ ಉಳಿದಿರುತ್ತ ಯಾಜ್ಞವಲ್ಕ್ಯರು. ಆ ಉಳಿದೆ ಆ ಚೈಸ್ತರಿ ಉಪನಿಷತ್ ಆಯ್ತದು. ಆ ಕಕ್ಕಿಗಳು ತಿಂದು ಇದು ಮಾಡಿದಾಗ ಹಂಗ ಗುರುಗಳ ಬಳಿ ವಾದ ಶಿಷ್ಯ ಹ್ಯಾಂಗ ಇರ್ಬೇಕು ಅನ್ನೋದು ನಮಗ್ ಬಾಳ ಕರುಣಾ ಬೇಕಲ್ಲಿ. ಬರೀ ನಮ್ಮ ಅಹಂಕಾರ ಮಮಕಾರ ನಮ್ಮದೇ ದರ್ಪ ತೋರಿಸಿ ಒಂದು ಗುರುವಿನ ಬಳಿ ನಾವು ಹೋಗುದಕ್ಕ ಆ ಗುರುವಿನ ಬಳಿ ಬಾಳ ನಾವು ಸದ್ಗುಣದಿಂದ ಹೋಗಿ ನಮ್ಮ ಸತ್ಗುಣ ಇರ್ಬೇಕಲ್ಲಿ. ರಜೋಗುಣ ತಮಗುಣ ತೋರಿಸಬಾರದು. ಯಾವಾಗಲೂ ಸತ್ಗುಣ ಇತ್ತಪ್ಪ ಅಂದ್ರ ವಿನಯ ನಮ್ಮಲ್ಲಿ ಯಾವಾಗಲೂ ಗುರುವಿನ ಸೇವಾ ಆಪ್ತ ಅಂಗ ಸ್ಥಾನ ಸದ್ಭವ ಶಿವಾದಿ ಮಾಡ್ದೇವಂದ್ರ ಜ್ಞಾನ ಆಗ್ತದ. ಇಲ್ಲಕ್ಕ ಆಗೋದಿಲ್ಲ. ಎಷ್ಟು ವರ್ಷ ಕೇಳಿದ್ರು ಯಾಕೆ ಜ್ಞಾನ ಆಗೋದಿಲ್ಲ ಅಂದ್ರ ನಮ್ದು ಅಂತಃಕರಣ ಸುದ್ದಿ ಇಲ್ಲ. ಇಂತ ಶಿಷ್ಯರ್ ತಗೊಂಡು ಏನ್ ಮಾಡುದು ಅಂತಾರ ಗುರುಗಳು. ಯಾವಾಗಲೂ ಮಲಕ್ಷೇಪ ಕಳ್ಕೊಂಡು ಆವರಣ ಇಟ್ಕೊಂಡು ಗುರುವಿ ಶರಣಾಗತ್ತಾನದೇವಂದ್ರ ನಮಗ್ ಜ್ಞಾನ ಆಕ ಅಂತಃಕರಣ ಸುದ್ದಿ ಮಾಡ್ಕೊಂಡು. ಮೊದಲೇ ಮಲಕ್ಷೇಪನೆ ನಮ್ಮಲ್ಲಿ ಹೋಗಿಲ್ಲ, ಆವರಣ ಇಟ್ಕೊಂಡು ಗುರುವಿ ಶರಣಾಗತ್ತಾನ ಅದೇವಂದ್ರ ಅವಾಗ ನಮಗ ಏನಾಕ ಜ್ಞಾನ ಆಕ್ಕದ ಅಂತ ಹೇಳಿದ್ರು. ಇನ್ನೂ ಮಾತಾಡೋರು ಅದಾರ. ನಾನು ಮತ್ತಿ ಒಳದೊಟ್ಟು ಅಕ್ಕುಸು ಗುರು ಶರಣ ಕರೆ ಶ್ರೀರಾಮ ಕೊಡ್ತಿಪ್ಪ. ಓಂ ನಮಃ ಶಿವಾಯ. ಓಂ ನಮಃ ಶಿವಾರಿ. ಶರಣಾರ್ಥಿ ಪೂಜ್ಯರಿಗೆ ಶರಣಾರ್ಥಿಗಳು. ಈಗ ನಮ್ಮವರೇ ಆದ ಶರಣರಾದ ಶರಣುಭಾವಿ ಕಟ್ಟಿಯವರು ಕೂಡ ತಮ್ಮ ಗುರುವಾಕ್ಯ ಉಪದೇಶವಿಲ್ಲದೆ ಆಗದು. ಯಾಕಂತಂದ್ರ ಅಂತಪ್ಪ ಗುರುವಿನ ನೀನು ಆಶ್ರಯಿತನಾದಾಗ ಮಾತ್ರ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಟು ಸದ್ಗುರುಗಳ ಕೃಪೆಗೆ ನೀನು ಪಾತ್ರರಾದಾಗ ಮಾತ್ರ ಆ ಸ್ವಸ್ವರೂಪದ ಜ್ಞಾನ ನಿನಗ ಆಗ್ತದ. ಅದಕ್ಕೆ ಶ್ರುತಿ ವಾಕ್ಯ ಹೇಳಿದ್ರು ನೋಡ್ರಿ, ಆಚಾರ್ಯವಾನ್ ಪುರುಷೋ ವೇದ. ಅಂತಪ್ಪ ಗುರುವಿನ ನೀನು ಆದಾಗ ಮಾತ್ರ ಆ ಬ್ರಹ್ಮ ವಿದ್ಯೆಯನ್ನು ನೀನು ತಿಳಿಲಕ್ಕ ಬರ್ತದ ಎನ್ನುವ ಹಾಗೆ ಆ ವಿದ್ಯೆಯನ್ನ, ಆ ಬ್ರಹ್ಮ ಉಪದೇಶವನ್ನ, ಮೋಕ್ಷದ ಇಚ್ಛೆಯನ್ನ ನೀನು ಪಡಿಬೇಕಾದ್ರ ನಿನ್ನಲ್ಲಿರುವ ಲಕ್ಷಣಗಳನ್ನ ಇಲ್ಲಿ ಬಹಳ ಸವಿಸ್ತಾರವಾಗಿ ಹೇಳ್ಯಾರ. ಯಾಕಂತಂದ್ರ ನಾವು ಮೊದಲ ಜ್ಞಾನಕ್ಕ ನೀನು ಅಧಿಕಾರಿ ಆಗ್ಬೇಕಾದ ಚತುಷ್ಟ ಸಾಧನೆಗಳು, ಕ್ರಿಯಾ ಸಾಧನೆಗಳು ಪೂರೈಸಬೇಕಂತ ಈ ಗ್ರಂಥವು ಸಾಧ್ಯ ಹೇಳ್ತಿತ್ತು. ಈಗ ಅದರಲ್ಲಿ ಒಳಗೊಕ್ಕು ಆ ಶಿಷ್ಯನ ಲಕ್ಷಣಗಳೇನು ಎಂಬತಕ್ಕಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟಪಡಿಸ್ಯಾರ. ಬಹಳ ಅನುಕೂಲ ಎಲ್ಲವನ್ನೂ ಹೇಳ್ಯಾರಿ. ನಿನ್ನಲ್ಲಿ ಇರ್ತಕ್ಕಂಥ ಲಕ್ಷಣಗಳು, ಆ ಗುಣಗಳು, ಅಂತಪ್ಪ ಗುಣಗಳು ಇದ್ದಾಗ ಮಾತ್ರ ನಿನಗ ಮೋಕ್ಷದ ಇಚ್ಛೆ ಪೂರೈಸ್ತದ ವಿನಃ ಆಗುವುದಿಲ್ಲ. ಹಂಗ ಹೇಳ್ಯಾರ ನೋಡ್ರಿ. ಎಟ್ಟರೆ ಹೇಳ್ಯಾರ ಗುಣಗಳು. ನಿನ್ನೆ ಅವು ನೋಡಿದಿವಿ ಶಿಷ್ಯನ ಲಕ್ಷಣಗಳು. ಇವತ್ತು ಮತ್ತ ಎಷ್ಟೊಂದು ಗುಣಗಳನ್ನ ಹುಡುಕಿ ತೆಗದಾರಂದ್ರ ಅಂತ ಪರಮ ಪುಣ್ಯ ನಮಗ್ ಮಾಡಿ ಕೊಡ್ತಾರಂದ್ರೆ ಎಲ್ಲವನ್ನ ಹೇಳಿಬಿಟ್ಟಾರ. ಇವು ದಿನನಿತ್ಯ ನಡೀತಕ್ಕಂಥವು, ಎಲ್ಲರಿಗೂ ಗೊತ್ತಿರ್ತಕ್ಕಂಥವೇ ಇವು ಗುಣಗಳು. ಹೆಂಗ ಆ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನ ಕೃಪಾ ಕಟಾಕ್ಷಕ್ಕೆ ನೀನು ಪಾತ್ರನಾಗದೆ ನೀ ಯಾವ ಗ್ರಂಥಗಳನ್ನ ಬುದ್ಧಿಗತವಾಗಿ ನೀನು ಓದಿದರೂ ನಿಜ ಅರ್ಥ ಜ್ಞಾನ ನಿನಗಾಗುದಿಲ್ಲ. ಯಾಕಂತಂದ್ರ ಅಲ್ಲಿನ
ಗೂಢಾರ್ಥಗಳನ್ನ ಪ್ರತಿಯೊಂದು ದೃಷ್ಟಾಂತದ ಮುಖಾಂತರ ಸಿದ್ಧಾಂತಕ್ಕೆ ತಂದಾಗ ನಿನ್ನ ಅನುಭವಕ್ಕೆ ಬರ್ತದೆ ಹೊರತು ಅವು ಮತ್ತ ಬುದ್ಧಿಗತ ಆಗಿ ನೀರಿನಲ್ಲಿ ಬರೆದ ಅಕ್ಷರ ಆಗಿ ಹೋಗಿ ಬಿಡ್ತಾವು. ಅವು ನಿನ್ನಲ್ಲಿ ನಿಂದಿರುವುದಿಲ್ಲ. ಅದಕ್ಕಾಗಿ ನೀ ಏನ್ ಮಾಡ್ಬೇಕು, ಪರೋಕ್ಷ ಜ್ಞಾನ ಆಗ್ತದ, ನಿನಗ ದೇವರು ಇದ್ದಾನೆ ಅಂತ ಆಗ್ತದ. ಆದ್ರ ಅನುಭವಕ್ಕೆ ಬರುದಿಲ್ಲ. ಅನುಭವಕ್ಕೆ ಬರ್ಲಾರ್ದೆ ನಿನಗ ಅಪರೋಕ್ಷ ಜ್ಞಾನ ಆಗುದಿಲ್ಲ. ಹೆಂಗ ಆಗುದಿಲ್ಲ ಅಂದ್ರ ಅದ್ರ ಸವಿಯನ್ನ ನಿನಗ ಸವಿಲಕ್ಕ ಬರುದಿಲ್ಲ. ಕಲ್ಲು ಸಕ್ಕರೆ ಆದತ್ ಹೇಳುದು ಕೇಳತಿ, ಆದ್ರ ಅದನ್ನ ಅನುಭವಿಸಬೇಕಲ್ಲ. ಅದನ್ನ ಅನುಭವಿಸಿದ ಮೇಲೆ ಅದರನ್ನ ಸಿವಿ ಹೆಂಗದಂತಕ್ಕಂಥದ್ದನ್ನು ತೋರಿಸುವ ಆತನೇ ಇಲ್ಲಿ ಗುರು. ಅಂತಪ್ಪ ಗುರುವಿನಿಗೆ ನಿನಗ ಅವ್ರ ಕೃಪಾ ಕಟಾಕ್ಷದಿಂದ ಅವರ ಸರ್ವದ ಸನ್ನಿಧಾನದಲ್ಲಿ ಇರತಕ್ಕಂತ ಅವನ ಆದರೆ ನೀನು ಮಾತ್ರ ನಿನಗೆ ಅಪರೋಕ್ಷ ಜ್ಞಾನ ಆಗ್ತದ. ಆದ್ರ ಅಲ್ಲಿ ನೀ ಯಾವ ವರ್ತನೆಯಿಂದ ಅಲ್ಲಿ ನಡೆದುಕೊಳ್ಳಬೇಕು. ಇಲ್ಲಿಕಂದ್ರೆ ನೀನು ದುರ್ವರ್ತನೆಯಿಂದ ನಡಿಕೊಂಡ್ರೆ ನೀನು ನರಕವನ್ನು ಅನುಭವಿಸ್ತೀವಿ. ಸದ್ಗುಣಗಳಿಂದ ನೀನು ನಡೆದುಕೊಂಡ್ರೆ ಮಾತ್ರ ನಿನಗೆ ಇದು ಈ ವಿದ್ಯೆ ಪ್ರಾಪ್ತ ಆಗ್ತದೆ ಎಂಬತಕ್ಕಂಥದ್ದು. ಅಲ್ಲಿ ಏನದ, ಈಗ ನಾವು ದಿನನಿತ್ಯ ರಗಡ ಸಾಕಷ್ಟು ಸತ್ಸಂಗದಲ್ಲಿ ಕೂಡ್ತೀವಿ. ಎಲ್ಲೇ ಹೋದ್ರು ನಾವು ಒಟ್ಟರು ಯಾರು ಕುರ್ಚಿ ಬಯಸುವುದಿಲ್ಲ, ಗುರುಗಳು ಇದ್ರ ಕುಂದ್ರಲಕ್ ಹೋಗುದಿಲ್ಲ. ಅವು ಸ್ಥಾನಗಳ ಅಲ್ಲಿ ಬೆಲೆ ಇರ್ತದೆ, ಅದೊಂದು ಮಹತ್ವ ಇರ್ತದೆ. ಹಾಗಾಗಿ ಇಡೀ ಗುರುಗಳ ಸಮಾನವಾಗಿ ನಾವು ಕುಳಿತುಕೊಳ್ಬಾರ್ದು. ಗುರುವಿನ ಅರ್ಥದ ಮೇಲೆ ಅದಕ್ಕೆ ತರ್ಕಕ್ಕೊಳಗಿಸಬಾರ್ದು. ಅಜ್ಞಾನವನ್ನು ಕಲ್ಪಿಸ್ತಕ್ಕಂತ ಆ ನಿಜ ಅರ್ಥದಲ್ಲಿ ಸುಳ್ಳನ್ನು ಸೇರಿಸ್ತಿರಬಾರ್ದು. ಮತ್ತು ಅವ್ರ ವಿರುದ್ಧವಾಗಿ ಹೇಳತಕ್ಕಂಥದ್ದು ತರ್ಕವನ್ನು ಮಾಡುವುದು. ತರ್ಕ ಎಂಬುದು ಮರ್ಕಟಾಟವ ಎತ್ತ ಶರಣರು ಹೇಳ್ಯಾರ. ಈ ಗ್ರಂಥದೊಳಗೆ ಹಿಂದೆ ಬಂದಿತ್ತು ನೋಡ್ರಿ, ನೈಸಾ ತರ್ಕೇಣ ಮತಿರಾಪನೇಹ, ನಿನ್ನ ನಿಜ ಸ್ವರೂಪವು ತರ್ಕದಿಂದ ನಿಶ್ಚಯವಾಗುವುದಿಲ್ಲ. ತರ್ಕ ಮತ್ತು ತರ್ಕದಿಂದ ಯಾಕೆ ನಿಶ್ಚಯವಾಗುದಿಲ್ರಿ ಅಂತಂದ್ರ, ತರ್ಕವು ಅನಾತ್ಮ ವಸ್ತುಗಳ ಗೋಚರ ಮಾಡ್ತಕ್ಕಂಥದ್ದು. ಅದು ಹೆಂಗತ್ತಂದ್ರ ಮನವಾಣಿಗಳಿಗೆ ವಿಷಯಗಳಾದಂತಲ್ಲಿ ಮಾತ್ರ ತರ್ಕ ಉಪಯೋಗವಾಗ್ತದೆ. ನನ್ನಲ್ಲಿ ತರ್ಕ ನನ್ನ ನಿಜ ಸ್ವರೂಪದಲ್ಲಿ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ನಾನು ಸ್ವಯಂ ಪ್ರಕಾಶ ಪರಿಪೂರ್ಣನಾಗಿ ನಾನು ಪ್ರಮಾಣದಿಂದ ಅಂಗೀಕರಿಸಿಕೊಳ್ಳೋನು ನಾನಲ್ಲ, ಗುರುತಿಸಿಕೊಳ್ಳೋ ನಾನಲ್ಲ. ನಾ ಹೆಂಗದೀನಿ, ನಾನು ಅಪ್ರಮಾಣದೀನಿ. ನನಗ ತರ್ಕ ನಡೆಯುವುದಿಲ್ಲ. ಯಾಕಂತಂದ್ರ ಮನವಾಣಿಗಳಿಗೆ ವಿಷಯಗಳಾಗಿರ್ತಕ್ಕಂಥದ್ದಲ್ಲಿ ತರ್ಕ ನಡೀತದ. ನಾ ಹೆಂಗದೀನಿ, ಮನವಾಣಿಗಳಿಗೆ ನಾನು ಅಗೋಚರದೀನಿ. ಹಾಗಾಗಿ ಅಲ್ಲಿ ತರ್ಕದಿಂದ ನನ್ನನ್ನು ಗುರುತಿಸಲು ಬರುವುದಿಲ್ಲ. ಈಗ ನೋಡ್ರಿ, ಷಟ್ ಶಾಸ್ತ್ರಗಳಲ್ಲಿ ಬರ್ತಕ್ಕಂಥ 4ನೇ ಶಾಸ್ತ್ರ ದರ್ಶನ ನೈವ್ಯಾವಿಕರು ಗೌತಮ ಮುನಿಗಳಲ್ಲಿ ಅವರು ಮುಖ್ಯ ಹೇತುನೇ ತರ್ಕದಿಂದ ಆತಾರ. ತರ್ಕದಿಂದ ನನ್ನ ನಿಜ ಸ್ವರೂಪ ಜ್ಞಾನ ಆಗುವುದಿಲ್ಲ. ಯಾಕಂತಂದ್ರೆ ಅದು ನಮ್ಮ ಅನುಭವಕ್ಕೆ ಅದ. ನನ್ನ ನಿಜ ಸ್ವರೂಪ ಹೆಂಗದ, ನನ್ನ ಚೈತನ್ಯ ಲಕ್ಷಣ ಹೆಂಗದ, ಮನವಾಣಿಗಳಿಗೆ ಅರಿಯಲು ಅಶಕ್ಯದೆ, ನಾನು ಅಗೋಚರದೇನೆ. ಹಿಂಗಾಗಿ ತರ್ಕ ನನಗ ನಡೆಯುದಿಲ್ಲ. ತರ್ಕದಿಂದ ಏನೇನೇ ನಾನು ಉಪಯೋಗ ನಿಂದನೆಯನ್ನು ಮಾಡಿದ್ರಿಂದ ಅವೆಲ್ಲವೂ ದುರ್ಗುಣಗಳಿಂದ ಕೂಡಿ ನಿನಗ ನರಕ ಆಗ್ತದ. ಇವೆಲ್ಲವೂ ನಿನ್ನ ಸ್ವಕಲ್ಪ ಕಲ್ಪನೆಯಿಂದ ಹೇಳಿದೆ ಹೊರತು ನೀ ಹಂಗ ಗುರುವಿನ ವಾಕ್ಯ ಹಂಗಿರ್ತದ, ವೇದ ಅನುಭವ ಶಾಸ್ತ್ರಗಳ ಪ್ರಮಾಣಭೂತವಾಗಿರ್ತದ. ಹಾಗಾಗಿ ನೀನು ದುರ್ಗುಣಗಳಿಂದ ನಿವೃತ್ತನಾಗಬೇಕು. ದುರ್ಗುಣಗಳಲ್ಲಿ ನೀನು ಪ್ರವೃತ್ತನಾದ್ರೆ ನರಕ. ನರಕ ಅಂದ್ರೆ ಬಹುಬಂಧನದಲ್ಲಿ ನೀನು ಮತ್ತು ಸಾಸಿವೆ ಕಾಳಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಅನುಭವಿಸುವ ಆತನಾತಿ. ಅದನ್ನು ಹೋಗಲಾಡಿಸಲು ಇವೆಲ್ಲ ದುರ್ಗುಣಗಳನ್ನ ನೀನು ಬಿಡಬೇಕು ಅಂತ ಹೇಳಿ ಬಹಳ ಸವಿಸ್ತಾರವಾಗಿ ತಿಳಿಸ್ಯಾರ. ಇಂತಿಂತ ದುರ್ಗುಣಗಳು ಗುರುಗಳಿಗೆ ವಿರುದ್ಧವಾಗಿ ಮಾತನಾಡುವುದು, ಗುರುವಿನ ಎದುರವಾಗಿ ನಡೆಯುವುದು, ನನ್ನಲ್ಲಿ ಅಭಿಮಾನ, ಇದು ಬಹಳ ಮುಖ್ಯ. ಇದು ಅಜ್ಞಾನಕ್ಕ ಇದು ಮುಖ್ಯ ಹೇತುನೇ ಅಭಿಮಾನ ಆಗಿರ್ತಕ್ಕಂಥದ್ದು. ಇದನ್ನು ಬಿಡಬೇಕು. ನಾನೇ ಶ್ರೇಷ್ಠ, ನನ್ನಿಂದ ಎಲ್ಲ, ಇವೆಲ್ಲವನ್ನು ತೆಗೆದು ಹಾಕಬೇಕು. ಅಲ್ಲಿಂದ ಉತ್ತಮ ಸೇವೆಯನ್ನು ಮಾಡಬೇಕು. ನೀಚ ಸೇವೆಯನ್ನು ನೀನು ಬಿಡಬೇಕು. ಮತ್ತ ಚಂಚಲತೆಯನ್ನ, ಅಸ್ಥಿರನಾದ ಚಂಚಲಾದವನು ಏನೂ ಸಾಧ್ಯವಿಲ್ಲ. ಅಚಂಚಲನಾದಾಗ ಮಾತ್ರ ನಿನಗೆ ಇವೆಲ್ಲವೂ ಕೂಡ್ತವೆ. ಚಂಚಲವನ್ನು ತೆಗಿಬೇಕು. ಮತ್ತು ಅತಿ ಮೂರ್ಖತನವಾಗಿ ಆ ಗುರುವಿನ ವಿರುದ್ಧ, ಆ ಗುರುವಿನ ಹೇಳಿದ ಅರ್ಥವನ್ನ ಯಥಾಮತಿಗೆ ತಿಳಿಯದೆ ಅಸ್ಥಿರವಾಗಿರ್ತಕ್ಕಂಥದ್ದು. ಅಲ್ಲಿಂದ ಚಾಡಿ ಹೇಳುವುದು, ಒಬ್ಬರು ಸುದ್ದಿ ತಗೊಳ್ಳೋದು, ಮತ್ತೊಬ್ಬರು ಮುಂದೆ ಹೇಳುವುದು, ಹಿಂಗೆ ಇವೆಲ್ಲವೂ ಇಂಥ ಎಲ್ಲ ದುರ್ಗುಣಗಳನ್ನ ನೀನು ಬಿಟ್ಟಾಗ ಮಾತ್ರ ನೀನು ವರ ಶಿಷ್ಯನಾತಿ. ಇಲ್ಲಿಕಂದ್ರೆ ನೀನು ಮತ್ತ ಕ್ರೂರತನದಿಂದ ಕೂಡಿ
ನೀನು ತಾಮಸಿ ಆಗ್ತಿ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ಇಲ್ಲಿ ಹೇಳ್ಯಾರ. ಮುಂದ ನಿನ್ನಲ್ಲಿ ಇಂಥವೆಲ್ಲ ಗುಣಗಳು ನೀನು ಬಿಡ್ಲಿಕ್ಕಂದ್ರ ಮತ್ತ ನಿನ್ನಲ್ಲಿ ಏನ್ ಬೆಳೀತದ ಅದು ಬಹಳ ಗಟ್ಟಿಯಾಗಿ ಬೆಳೀತದ. ಹೆಂಗ್ ಬೆಳೀತದ ಅಂತಂದ್ರ ನೀನು ಆಲಸ್ಯ ಆಗ್ತಿ, ಪರಪೀಡರಿಗೆ ಯಾವಾಗಲೂ ಮತ್ತೊಬ್ಬರಿಗೆ ಇದು ಮಾಡ್ತಿ, ಉಪದ್ರವವನ್ನು ಕೊಡ್ತಿ, ಅಂದ್ರ ತೊಂದರೆಯಾದಿಗಳನ್ನ ಕೊಡ್ತಿ. ಯಾಕಂತಂದ್ರ ಪರೋಪಕಾರಕ್ಕೆ ಪುಣ್ಯವೇ ಬೀಜ ಅಂದಾರ, ಪರನಿಂದನೆಗೆ ಪಾಪವೇ ಅಂದಾರ. ಇದು ಪಾಪ ಆಗ್ತದ, ಪರನಿಂದನೆ ಮಾಡ್ಬೇಡ ನೀನು. ಮತ್ತ ಇವೆಲ್ಲ ತಮೋ ಗುಣದ ಲಕ್ಷಣಗಳೇ ಆಗಿಬಿಡ್ತಾವ. ನೀನು ಕುಲಹೀನನಾಗಬೇಡ, ಮತ್ತ ಸತ್ಪುರುಷರಿಗೆ ಕೇಡ ಉಂಟವನ್ನು ಮಾಡೋದು ಕಲಿಬೇಡ, ಮತ್ತ ಹಠವಾದಿ ಆಗಬೇಡ, ಇದನ್ನೇ ಸಾಧಿಸ್ಬೇಕು, ಇದನ್ನೇ ನಾ ಮಾಡ್ಬೇಕಂತ ಹೇಳಿ ದುರ್ಗುಣದೊಳಗೆ ನೀನು ಕೂಡಿಕೊಳ್ಳಬೇಡ. ಇವೆಲ್ಲವೂ 9 ಗುಣಗಳನ್ನ ಹೇಳ್ಯಾರ ಇಲ್ಲಿ. ಆಲಸ್ಯ, ವಿನಾಕಾರಣ ಮತ್ತೊಬ್ಬರನ್ನು ಪೀಡಿಸಬೇಡ, ನಿದ್ರೆಗೈಬೇಡ, ಆಲಸ್ಯ. 4ನೇದು ಅನೀತಿಯಿಂದ ನಡಿಬೇಡ, ಮತ್ತು ತಾಳ್ಮೆಯಿಂದ ಇರು, ಸಿಟ್ಟನಾಗಿ ವರ್ತಿಸಬೇಡ, ಕುಲವಿಲ್ಲದವನು, ಜಾತಿ ಬಗ್ಗೆ ಮಾತನಾಡುವುದು, ಹಠವಾದಿ. ಇವೆಲ್ಲಾದರೂ ಇವು ದುರ್ನುಡುಗಳೇ. ಇವೆಲ್ಲವೂ ಶರೀರ ಧರ್ಮಗಳು. ಇವೆಲ್ಲವನ್ನು ತೆಗೆದೋಗುದು ನಾನು ಆತ್ಮಭಾವದಲ್ಲಿ ನೀನು ಪ್ರವರ್ತಿಸ್ತನಾದರೆ ಅಂತಪ್ಪ ಗುರುವಿನ ಆಶ್ರಯಿತನಾದಾಗ ಮಾತ್ರ ನಿನಗಿದು ಸಾಧ್ಯ ಆಗ್ತದ. ಇವೆಲ್ಲವೂ ಈ ಗುಣಗಳನ್ನು ಬಿಡುವುದು ಯಾಕೆ ಈ ಗ್ರಂಥ ಹೇಳ್ತದ, ಯಾಕೆ ಗುರುಗಳು ಹೇಳ್ತಾರ ಅಂದ್ರ, ನೀನು ಮೋಕ್ಷವನ್ನು ಬಯಸತಕ್ಕಂಥವನು, ನಿನ್ನ ಪ್ರಥಮ ಉದ್ದೇಶನೇ ಅದೇ ಅದ. ಇವೆಲ್ಲವನ್ನು ನೀನು ಬೆಳೆಸ್ಕೊಂಡೆ ಅಂದ್ರ ಹೊಳ್ಳಿ ನೀ ಏನ್ ಮಾಡ್ತಿ, ಜನನ ಮರಣಗಳ ಚಕ್ರದಲ್ಲಿ ಅಂದ್ರ ಪುನರಾವೃತ್ತಿ ಎಲ್ಲೇ ನೀನು ಸಂಚರಿಸ್ತಿ. ಪುನರಾವೃತ್ತಿ ರಹಿತನಾಗಬೇಕಾದ್ರ ನೀನು ಮೋಕ್ಷ ಸುಖ ಸ್ವರೂಪವನ್ನು ನೀನು ಬಯಸಬೇಕಾದ್ರ ಇವೆಲ್ಲ ದುರ್ಗುಣಾದಿಗಳನ್ನೆಲ್ಲವನ್ನು ಬಿಟ್ಟು ನೀನು ಸಹೃದಯನಾಗು. ಪರಿಶುದ್ಧನಾದ ಮೇಲೆ ನಿನಗೇನಾಗ್ತದ, ಇವೆಲ್ಲವೂ ಎಡಿ ಆಗ್ತಿ. ಅವಾಗ ವರಶ್ರೇಷ್ಠನಾಗ್ತಿ. ಇಲ್ಲಿಕಂದ್ರ ನೀ ಏನ್ ಮಾಡ್ತಿ, ಮತ್ತ ಈ ಲೋಕದಲ್ಲಿ ನೀನು ಪ್ರವರ್ತನಾತಿ, ಲೋಕಾಭಿಮಾನಿ ಆತಿ, ನೀಚ, ಕಪಟಿ, ದುಃಖಿ, ಹೃದಯ, ಎಷ್ಟು ಹೇಳ್ಯಾರ ನೋಡ್ರಿ ಕಠೋರ. ಇವೆಲ್ಲವೂ ದುರ್ಗುಣಗಳಲ್ಲೇ ನೀನು ಎಲ್ಲವನ್ನು ಹೇಳಿಬಿಟ್ಟಾರ. ಅವ್ರು ಹೇಳುವುದು ಎಲ್ಲವನ್ನೂ ಹೇಳ್ಯಾರ. ಅದನ್ನ ಅರ್ಥೈಸಿಕೊಂಡು ನಾವು ಬಹಳ ಇಲ್ಲಿ ಪ್ರವರ್ತಿಸಬೇಕು. ಯಾಕಂದ್ರ ಸಂಘ ಬೆರಡುಂಟು, ಒಂದು ಹಿಡಿ ಒಂದು ಬಿಡಿ ಎನ್ನುವ ಹಾಗೆ ನಮಗಿಂತ ಮಹಾ ಸತ್ಸಂಗ ದೊರೆತದ. ಅದಕ್ಕಾಗಿ ಆ ಸತ್ಸಂಗದಲ್ಲಿ ಇವೆಲ್ಲವೂ ದುರ್ಗುಣಗಳನ್ನ ನಾವು ನೋಡ್ಲಕತ್ತೀವಿ. ಇವೆಲ್ಲವೂ ಇಟ್ಟು ಗಟ್ಟಿ ಅದಾವಲ್ಲಪ್ಪ, ಇವೆಲ್ಲವನ್ನು ಬಿಟ್ಟು ಸದ್ಗುಣದಲ್ಲಿ ಪ್ರವೃತ್ತಿ ಆಗಬೇಕು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಒಂದ್ ಕಡೆ ರೀ ಅಕ್ಕಿ ಒಂದ್ ಅನ್ನ ಇತ್ತತ್ತ. ಇದನ್ನ ಕೇಳಿನಿ. ಅಕ್ಕಿ ಅನ್ನ ಇದ್ದಾಗ ಅಕ್ಕಿ ಹತ್ತ, ನಾನು ನೀನೇ ಇದೀನಿ, ಹೆಂಗ ಮೃದು ಆದಿ, ನೀ ಹೆಂಗ ಹೊಳಿಲಕತ್ತಿಯಲ್ಲ ಅಂತ ಕೇಳ್ತದ. ಅವಾಗ ಅನ್ನ ಹೇಳ್ತದತ್ತ, ಇಲ್ಲಪ್ಪ, ನಾನು ನೀರು ಮತ್ತು ಬೆಂಕಿಯ ಸಂಘಗಳಿಂದ ಕೂಡಿ ಮೃದುವಾದೆ, ನಾನು ಹೊಳಪಾದೆ, ಹಾಗೆ ನಾನು ಈ ಸಂಘಗಳ ಸಹಾಯದಿಂದ ನಾ ಹಿಂಗಾದೆ ಅಂತಂದಾಗ ಅವಾಗ ನಾನು ಆಗ್ಬೇಕಲ್ಲ ಅಂತ. ನಿನಗೂ ಸಂಘ ದೊರೀತಂದ್ರ ನೀನು ಆಗ್ತಿ. ಆಗ ಪರಮಾತ್ಮ ಅಂತಾನ, ನಿಂದೇನದಪ್ಪ, ನೀನು ತಂದಿದ್ದಾದ್ರೂ ಏನದ, ನೀನು ಅಟ್ ನಿಷ್ಠುರತೆಯಾಗಿ ಬಿಡುದಾದ್ರೂ ಏನದ, ಎರಡೂ ಏನೂ ಇಲ್ಲ. ತಂದಿದ್ದು ಇಲ್ಲ, ಬಿಡುವುದು ಏನೂ ಇಲ್ಲ. ನಿನ್ನನ್ನು ನೀನು ಅರ್ಥಕೊಂಡು ನಡುಮಧ್ಯೆ ನೀನು ಅನುಭವಿಸಬೇಕಾಗ್ತದ. ಅದಕ್ಕಾಗಿ ನೀ ಬಂದಿದ್ದು ಕರ್ಮ ಬಂಧನವನ್ನು ಕಳೆದುಕೊಳ್ಳಕ, ಪಡಿಬೇಕಾಗಿದ್ದು ಮೋಕ್ಷ ಪುಣ್ಯವನ್ನು ಪಡಿಲಕ್ಕ ಬಂದಿದ್ದು. ಇವೆರಡೂ ನಿನಗ್ ಸಾಧ್ಯ ಆಗ್ಬೇಕಾದ್ರೆ ಇಂಥ ಮಹಾ ಸತ್ಸಂಗ, ಇಂಥ ಮಹಾಸಂತ ಶರಣರ ಸಂಘವಾದಾಗ ಮಾತ್ರ ನಿನಗೆಲ್ಲ ದುರ್ಗುಣಗಳ ನಿವೃತ್ತಿ ಆಗ್ತದ, ಸದ್ಗುಣಗಳ ಪ್ರವೃತ್ತಿ ಆಗ್ತದ. ಅದೇ ಪ್ರವೃತ್ತಿನೇ, ಆ ಸದ್ಗುಣಗಳ ಪ್ರವೃತ್ತಿನೇ ನಿನ್ನ ಮೋಕ್ಷದ ಇಚ್ಛೆಗೆ ಹೋಯ್ತದ. ಆ ಮೋಕ್ಷದ ಇಚ್ಛೆ ಆಗಬೇಕಾದ್ರೆ ಇಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ನಿನಗ ಸಿಕ್ಕಾಗ, ಅಂತ ಗುರುಗಳಿಗೆ ನೀನು ಆಶ್ರಯಿತನಾದಾಗ, ಆಶ್ರಯಿತನಾಗಬೇಕಾದ್ರೆ ಎಲ್ಲ ಕೆಟ್ಟ ಆದಿಗುಣಗಳನ್ನು ತೆಗೆದೋಗುದು. ತರ್ಕ ಎಂಬುದು ಬಹಳ ಕೆಟ್ಟ. ತರ್ಕವೆಂಬುದು ಮರ್ಕಟಾಟವಯ್ಯ, ನೈಷಾ ತರ್ಕೇಣ ಮತಿರಾಪನೀಯ. ತರ್ಕದಿಂದ ನಿಶ್ಚಯ ಜ್ಞಾನ ಆಗುವುದಿಲ್ಲ ಅಂತ ಹೇಳಿ ಗುರು ಒತ್ತಿ ಹೇಳ್ತಾನ, ಅನುಭವದಿಂದ ಹೇಳ್ತಾನ, ದೃಷ್ಟಾಂತ ಲಕ್ಷಣಗಳನ್ನ ಮುಖಾಂತರ ಹೇಳ್ತಾನ. ಹೀಗಾಗಿ ಇವೆಲ್ಲವೂ ನಮ್ಗ ಇಂಥ ಮಹಾಸತ್ಸಂಗ, ಇಂಥ ಪರಮಾನುಭವ ಬೋಧೆ ನಮಗ್ ದಕ್ಕಿಸಿಕೊಟ್ಟದ. ನಾವೆಲ್ಲರೂ ಪರಮ ಪಾವನರು. ನಮಗೆಲ್ಲನೂ ಮೋಕ್ಷ ಅಪೇಕ್ಷೆಗಳಾದಂಥವ್ರು, ನಮಗೆ ಮೋಕ್ಷನು ದೊರೀತದೆ ಎಂಬತಕ್ಕಂಥದ್ದನ್ನು ಪರಮ ಪೂಜ್ಯರು ಒತ್ತಿ ಹೇಳ್ತಾರ. ಅಷ್ಟೇ, ಇವೆಲ್ಲವೂ ನಾವು ಮನಸ್ಸಿನಲ್ಲಿ ನಿರ್ಧಾರವಾಗಿ ಇಟ್ಟುಕೊಂಡಾಗ ಚಂಚಲತೆಯನ್ನು
ತೆಗಿಲಿಕ್ಕೆ ಇದು ಬಹಳ ಸಹಾಯ ಆಗ್ತದೆ ಎಂಬತಕ್ಕಂಥ